ಒಂದು ಲೆವೆಲ್ಗೆ ಬಂತು. ಒಂದೊಂದು ದಿನಕ್ಕೆ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು ಅಂದಂಗೆ. ನಾನು ಸೋಪ್ ಹಾಕೋಕೆ ಹೇಳಿದ್ನಲ್ಲ, ಇಲ್ಲಿ ಯಾಕೆ ಹಾಕಿಲ್ಲ ಇವರು? ನಾನು ಹೇಳಿದ ಕೆಲಸ ಒಂದು ಮಾಡಲ್ಲ ಅಂತಾರಲ್ಲ, ಏನು ಮಾಡೋದು ಇವ್ರಿಗೆ? ಇವತ್ತು ಈ ಬೆಡ್ರೂಮು, ನೆಕ್ಸ್ಟ್ ಕಿಚನ್ನು, ಹಾಗೆ ಹಾಲು, ಇದೇ ರೀತಿ ಡೈಲಿ ಒಂದೊಂದು ಜಾಗನ ನನಗೆ ಎಷ್ಟು ಬೇಕೋ ಅಷ್ಟು, ನನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೋಬೇಕು. ಕುಸುಮಾ, ಏನಾಯ್ತು ನಿಂಗೆ? ಒಬ್ಳೊಬ್ಳು ಏನೋ ಮಾತಾಡ್ಕೊತ ಇದೆಯಾ? ಓ ಅರುಣ್, ನೀನು ಬಂದ್ಯಾ? ಹಂಗಂದಂಗೆ ನಿನಗೆ ರೂಮ್ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ? ರೂಮ್ ನೋಡಿದ್ರೆ ಏನನ್ಸುತ್ತೆ ಹೇಳು? ಏ ಅದೆಲ್ಲ ಕಣೋ, ಸ್ವಲ್ಪ ಕಣ್ಬಿಟ್ಟು ನೋಡು. ನಮ್ಮ ಬೆಡ್ರೂಮ್ ಮೊದಲು ಹೇಗಿತ್ತು, ಹೀಗೆ ಹೇಗಿದೆ ಅಂತ. ಹೌದು, ತುಂಬಾ ಚೇಂಜ್ ಆಗಿದೆ. ಅಂದಂಗೆ ಈ ಬದಲಾವಣೆ ಕಾರಣ ಏನು? ಕಾರಣ ಇದೆ, ನಾನು ನಿಂಗೆಲ್ಲ ಹೇಳ್ತೀನಿ. ಸದ್ಯ ಕುತ್ಕೋ ಬಾ. ಕೂತ್ಕೊಂಡಿದ್ದೀನಿ. ಏನು ವಿಷಯ ಹೇಳು? ನೋಡು ಅರುಣ್, ನಾನು ಈ ಮನೇನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೇಂಜಾ? ಯಾಕೆ? ಯಾಕೆಂದರೆ ಈ ಮನೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಆದರೆ ನನ್ನ ಟೇಸ್ಟಿಗೆ ತಕ್ಕಂಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನೇನಂತೀಯಾ? ಅಲ್ಲ ಕುಸುಮಾ, ಇವಾಗ ಈ ಮನೆ ಚೆನ್ನಾಗೇ ಇದೆಯಲ್ಲ, ಅದಲ್ಲದೆ ಈ ಮನೆ ಇವಾಗ ಕಟ್ಟಿರೋದು, ತುಂಬ ಹಳೇದಂತೂ ಅಲ್ಲ. ಅದು ಅಲ್ಲದೆ ಅಮ್ಮ ಏನಂತಾರೋ ಏನೋ ಅಂತ ಅಷ್ಟೇ. ಈ ವಿಚಾರಕ್ಕೆ ನಿಮ್ಮಿಬ್ಬರಿಗೂ ಜಗಳ ಆಗೋದು ನನಗೆ ಇಷ್ಟ ಇಲ್ಲ ಕಣೆ. ಅಯ್ಯೋ, ಜಗಳ ಎಲ್ಲ ಏನೂ ಮಾಡಲ್ಲ ಕಣೋ. ನಾನು ಅತ್ತೆ ಹತ್ರ ಮಾತಾಡಿದ್ದೀನಿ, ಅತ್ತೆದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಏನು ಕೇಳ್ತಾ ಇರೋದು ನಾನು. ಏನೋ ಅಮ್ಮ ಹತ್ರ ಮಾತಾಡಿದ್ಯಾ? ಅಮ್ಮ ಒಪ್ಕೊಂಡಿದ್ದಾರಾ? ಪರವಾಗಿಲ್ವಲ್ಲ. ಅಂದಂಗೆ ನಿಮ್ಮಿಬ್ಬರ ಮಧ್ಯೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬಂತು? ನನಗೆ ಗೊತ್ತಾಗಿಲ್ವಲ್ಲ. ನೀನು ಹೆಂಗೆ ಗೊತ್ತಾಗಬೇಕು ಹೇಳು? ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಇಷ್ಟೊತ್ತಿಗೆ ಬರ್ತೀಯಾ? ಮೈನಲ್ಲಿ ಏನಾಗುತ್ತೆ, ಏನು ನಾವು ಮಾತಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ? ನೋಡು ಕುಸುಮಾ, ನೀನು ಏನು ಬೇಕಾದರೂ ಮಾಡ್ಕೊ, ಆದರೆ ಒಂದು ವಿಷಯ ನೆನ್ಪಿಟ್ಕೊ. ನೀನು ಮಾಡೋ ಏನೇ ಕೆಲಸದಲ್ಲೂ, ಯಾವ ಕೆಲಸದಲ್ಲೂ ನಿನಗೆ ತೊಂದರೆ ಆಗಬಾರ್ದು. ಅಂದರೆ ಅದರಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇರಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಉದ್ದೇಶ ಏನು ಕೆಟ್ಟದಾಗಿರುತ್ತೋ? ಮನೇನ ಚೇಂಜ್ ಮಾಡೋದು ಕೆಟ್ಟ ಉದ್ದೇಶನಾ? ನೀನು ಏನು ಹೇಳ್ತಿದ್ಯಾ? ಹಂಗಂದ್ರೆ ನನಗೆ ಈ ಮೈನಲ್ಲಿ ಏನು ಅಧಿಕಾರ ಇಲ್ವಾ? ಅಯ್ಯೋ ಮಾರೈತಿ, ಈ ಮನೆಯಲ್ಲಿ ಎಲ್ಲ ಅಧಿಕಾರ ಹಕ್ಕು ನಿನ್ಗೊಬ್ಳಿಗಿರೋದು ಅಷ್ಟೇ, ಬೇರೆ ಯಾರಿಗೂ ಇಲ್ಲ, ಆಯಿತಾ? ಅದನ್ನು ಪದೇ ಪದೇ ಕೇಳ್ತಾ ಇರಬೇಡ, ನಂಗೊಂಥರ ಆಗುತ್ತೆ. ಹಂಗಲ್ಲ ಕಣ, ನಾನು ಏನು ಹೇಳ್ತೀನಿ ಅಂದ್ರೆ ಅರ್ಥ ಮಾಡ್ಕೊ. ಹೇಳು. ಅದೇನಂದರೆ, ನಾನು ನಮ್ಮ ಅಮ್ಮನಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಉತ್ತರನಾ? ಏನು ಉತ್ತರ? ನಮ್ಮಮ್ಮ ನನಗೆ ಮದುವೆಲಿ ಮಾಡಿದ ಅವಮಾನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೋ. ಎಷ್ಟು ಅವಮಾನ ಮಾಡಿದ್ರು, ನಾನು ಎಷ್ಟು ಕಣ್ಣೀರಾಗ ಕೇಳ್ಕೊಂಡೆ, ಅಮ್ಮ ನನಗೆ ಒಂದೇ ಒಂದು ಚಾನ್ಸ್ ಕೊಡು, ನನಗೆ ಕ್ಷಮಿಸು ಅಂತ. ಆದರೆ ನಮ್ಮಮ್ಮ ನನಗೆಷ್ಟು ಕೇವಲವಾಗಿ ನೋಡಿಬಿಟ್ರು. ಅದು ಅಲ್ಲದೆ ನಿನಗೆಷ್ಟು ಅವಮಾನ ಮಾಡಿದ್ರು. ಅದೆಲ್ಲದಕ್ಕೂ ನಾನು ಸೇಡು ತೀರ್ಸ್ಕೊಳ್ಳೇಬೇಕು ಕಣೋ. ಸೇಡು ಅಂತಲ್ಲ, ಒಂದು ರೀತಿ ಹಾಗೇನೆ. ಕುಸುಮಾ, ಅದೆಲ್ಲ ಬೇಕಾ ಈಗ? ಅಂದಂಗೆ ಅವ್ರು ನಿಮ್ಮ ಅಮ್ಮ ಕಣೆ, ನಿನಗೊಂದು ಮಾತು ಬೈಯೋಷ್ಟು ಅಧಿಕಾರ ಇಲ್ವ ಅವ್ರಿಗೆ? ನಾನು ಅಳಿಯ ಹಾಕ್ತೀನಿ, ನನಗೂ ಬೈತಿದ್ದು ನನಗೇನು ಬೇಜಾರಾಗಿಲ್ಲ ಬಿಡು. ಯಾಕೆಂದರೆ ನಾವು ತಪ್ಪು ಮಾಡಿದ್ದೀವಲ್ಲ, ಅದಕ್ಕೆ ಅವ್ರಿಗೆ ದೊಡ್ಡವ್ರು ಎಷ್ಟೇ ಆದ್ರೂ ಬಿಡು, ಹೋಗಲಿ. ಇಲ್ಲ ಕಣೋ, ನನ್ನ ಕೇಸ್ ಎಸ್ಕೊಳಕ್ಕೆ ಆಗ್ತಾ ಇಲ್ಲ. ತಪ್ಪು ಮಾಡಿದ್ದೀವಿ ಅಂತ ಎಷ್ಟಕ್ಕೂ ಸರಿನಾ? ನಮ್ಗೆ ಕ್ಷಮೆನೇ ಇಲ್ವಾ? ನಾನು ಇದನ್ನೆಲ್ಲ ಒಪ್ಕೊಳ್ಳೋಕೆ ಆಗೋದೇ ಇಲ್ಲ. ನಮ್ಮಮ್ಮ ನನಗೆ ಹಿಂಗೆ ಮಾಡಿದ್ದ ಅವಮಾನನ ನಾನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಅದೆಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡ್ತೀನಿ. ನಮ್ಮಮ್ಮನಿಗೆ ನಾನು ಏನು ಅಂತ ಅರ್ಥ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ನಮ್ಮಮ್ಮ ಹಾಗೆ ಅಮ್ಮ ಬಂದು ನನ್ನನ್ನು ಕ್ಷಮಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ಹಾಗೆ ಮಾಡ್ತೀನಿ. ಮಗಳೇ ಅಂತ ಅಂದ್ರೆ ಬರಲೇಬೇಕು ನಮ್ಮಮ್ಮ. ಅಲ್ಲ ಕಣೆ, ನೀನು ನಿನ್ನ ಮನಸ್ಸಲ್ಲಿ ಅಂದ್ಕೊಂಡು ಸರಿ ಇದೆ, ಆದರೆ ರೀತಿ ಸರಿ ಇಲ್ಲ ಅಷ್ಟೇ. ನಿಮ್ಮ ಅಮ್ಮನೇ ಬಂದು ನೀನು ಕರ್ಕೊಂಡು ಹೋಗ್ಬೇಕು ಅಂದರೆ ಅದನ್ನು ಒಳ್ಳೆ ರೀತಿ ಮಾಡು, ಅವ್ರ ಮನ ಒಲಿಸು. ಅದನ್ನು ಬಿಟ್ಬಿಟ್ಟು ನೀನು ದ್ವೇಷ, ಸೇಡು, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಕಣೋ. ನಮ್ಮಮ್ಮನಿಗೆ ನಾನು ಎಷ್ಟು ಶ್ರೀಮಂತರಾಗಿದ್ದೀನಿ, ನನಗೆ ಎಷ್ಟು ಶ್ರೀಮಂತಿಕಿದೆ ಅಂತ ಅರ್ಥ ಆಗಬೇಕು. ಆವಾಗಲೇ ನಮ್ಮ ಅಮ್ಮನಿಗೆ ಬುದ್ಧಿ ಬರೋದು. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಬಂದೇ ಬರುತ್ತೆ. ಆವಾಗ ನಮ್ಮಮ್ಮ ನನ್ನ ಕ್ಷಮೆ ಕೊಡ್ತಾರೆ. ಆವಾಗ ನಂಗೆ ಶಾಂತಿ ಸಿಗುತ್ತೆ. ನೋಡು ಕುಸುಮಾ, ನಾನು ನಿಂಗೆ ಇದರಲ್ಲಿ ಹೆಚ್ಚಾಗಿ ಏನೂ ಹೇಳಕ್ಕೆ ಹೋಗಲ್ಲ. ನಿಂಗೆ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡು, ಅದು ಸ್ವಲ್ಪ ಹುಷಾರಾಗಿರು. ಏನೋ ಮಾಡೋಕ್ಕೋಗಿ ಇನ್ನೇನೂ ಆಗಬಾರ್ದಲ್ವಾ? ಅಯ್ಯೋ ಬಿಡು, ಹಂಗೆಲ್ಲ ಏನೂ ಆಗಲ್ಲ. ನೀನು ತುಂಬ ಓವರಾಗಿ ಥಿಂಕ್ ಮಾಡೋಕೆ ಹೋಗ್ತೀಯ ಅಷ್ಟೇ. ಅಂದಂಗೆ ನಂಗೆ ಅತ್ತೆ ಸಪೋರ್ಟ್ ತುಂಬ ಇದೆ. ಸರಿ, ಅತ್ತೆ ಸೊಸೆ ಇದ್ದೀರಾ, ಏನೋ ಮಾಡಿರಿ, ಅದು ಹುಷಾರಾಗಿರಿ. ಮತ್ತೆ ಹೇಳ್ತಾ ಇದ್ದೀನಿ. ಸರಿ, ಬಾ, ನಾನು ನಿಂಗೆ ಏನು ತಿನ್ನೋಕೆ ಕೊಡ್ತೀನಿ. ಬಾ, ನಿಂಗೆ ಇವಾಗ ನೆನಪಾಯ್ತಲ್ಲ ಗಂಡಿಗೆ ಏನಾದರೂ ಕೊಡಬೇಕು ಅಂತ. ಓ, ಇವರು ಮೊದಲೇ ಬಂದುಬಿಟ್ಟಿದ್ದಾರೆ. ನಾನು ಎಷ್ಟು ಸಾರಿ ಹೇಳ್ತೀನಿ ಅವ್ರಿಗೆ, ಇಶ್ಯೂ ಒಳಗೆ ಬಿಡಬೇಡ್ರಿ ಅಂತ. ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ಅಷ್ಟೇ ನನಗೆ ಬೈತಾರೆ. ಅಂದಂಗೆ ಎಲ್ಲೋದು ಕಾಣಿಸ್ತಾನೆ ಇಲ್ವಲ್ಲ? ಹಾಂ ಹೇಳು. ಅದೇ ನನಗೂ ಅರ್ಥ ಆಯಿತು. ಮತ್ತೆ ಯಾಕೆ ಇಷ್ಟು ದಿನ ಫೋನೇ ಮಾಡಿಲ್ಲ ನನಗೆ ನೀನು? ಓಹೋ ಹೌದಾ, ಹಂಗೆ ಹೇಳು ಮತ್ತೆ. ಹಾಂ
ಮತ್ತೆ ಏನು ಮಾಡ್ತೀಯಾ? ಓ, ಇವರು ಯಾರ ಜೊತೆಗೋ ಮಾತಾಡ್ತಿದ್ದಾರೆ ಫೋನಲ್ಲಿ. ಹ್ಞೂ, ಸರಿ ಬಿಡು. ಮತ್ತೆ ಹ್ಞೂ, ಖಂಡಿತ ಬರ್ತೀನಿ. ಹಾಂ, ಹೌದು. ಹ್ಞೂ, ಸರಿ. ಇಡ್ತಿದ್ರಿ, ಆಮೇಲೆ ಮಾಡ್ತೀನಿ, ಒಂದು ಕಾಲ್ ಬರ್ತಿದೆ. ರೀ, ಓ ಲಾವಣ್ಯ, ನೀನು ಬಂದ್ಯಾ? ಎಲ್ಲೋಗಿದ್ದೆ? ನಾನು ಎಲ್ಲೋಗಿದ್ದೆ ಬರೋಕ್ಕೆ. ಅದು ನನಗೆ ನೀವು ಯಾಕೆ ಫೋನ್ ಬಂದಾಗ ಇಲ್ಲಿ ಮಾತಾಡದೆ ಒಳಗೋಗಿ ಮಾತಾಡ್ತಿರಲ್ಲ? ಅಯ್ಯೋ, ಅದೇನು ಗೊತ್ತಾ, ನೆಟ್ವರ್ಕ್ ಪ್ರಾಬ್ಲಮ್ ಕಣೆ ಇಲ್ಲಿ, ಅದಕ್ಕೆ ಒಳಗೋಗಿ ಮಾತಾಡ್ತೀನಿ. ನಿನ್ಗೆ ಅನುಮಾನನಾ? ಚೇಚೆ, ನನಗೆ ನಿಮ್ಮ ಅನುಮಾನ ಬರುತ್ತೆ. ಅನುಮಾನ ಎಲ್ಲ ಏನೂ ಇಲ್ಲ, ಹೀಗೆ ಕೇಳಿದೆ ಅಷ್ಟೇ. ಅದು ನನಗೆ ಯಾರು ಫೋನ್ ಮಾತಾಡಿದ್ದು? ಅದು ನನ್ನ ಫ್ರೆಂಡು. ಹಾಂ, ಫ್ರೆಂಡ್. ಫ್ರೆಂಡ್? ಯಾವ ಫ್ರೆಂಡ್ ಅಂತ ಕೇಳ್ಬೋದಾ? ಅಯ್ಯೋ ಬಿಡು, ಅದೆಲ್ಲೇನು. ಅಂದಂಗೆ ನಿಮ್ಮ ಅಪ್ಪ ಬಂದಿದ್ರಲ್ಲ, ಏನು ಹೇಳಿದ್ರು? ಏನು ಹೇಳ್ತಾರೆ, ಮನೆಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರಲ್ಲ, ಅದು ನೋಡ್ಕೊಂಡು ಹೋಗಂತ ಬಂದಿದ್ರು. ಇನ್ನೂ ಡೋರ್ಗೆ ಕರ್ಟನ್ಸ್ ಎಲ್ಲ ಬೇಕು ಅಂತ ಹೇಳಿದೆ. ಮೆಜರ್ಮೆಂಟ್ ತೊಗೊಂಡು ಹೋಗಿದ್ದಾರೆ, ಅದಕ್ಕೆ ದುಡ್ಡು ಕೊಡೋಕ್ಕಂತ ಬಂದಿದ್ದಪ್ಪ. ಹೌದು, ಕರ್ಟನ್ಸ್ ಒಂದೇ ಅಲ್ಲ, ಮತ್ತು ನೋಡಿ ಇಲ್ಲಿ ಓಪನ್ ಎಲ್ಲ ಇದೆಯಲ್ಲ, ಈ ಬುಕ್ಸ್ ಎಲ್ಲನೂ ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಂತ ಹೇಳಿ. ಈ ಕಡೆ ಡೋರ್ ಹಾಕ್ಸೋಕೆ ಹೇಳು. ಡೋರ್ ಹಾಕಿಟ್ರೆ ನೀಟಾಗಿ ಕಾಣುತ್ತೆ. ನೋಡು, ಬುಕ್ಸ್ ಎಲ್ಲ ಕಾಣ್ತಾ ಇರುತ್ತಲ್ಲ, ಒಂಥರ ಹೆಂಗಿದೆ ಅಂದರೆ ಒಳ್ಳೆ ಮಿನಿ ಲೈಬ್ರರಿ ಇದ್ದಂಗಿದೆ. ಹೌದು ರೀ, ನನಗೂ ಹಂಗೆ ಅನಿಸುತ್ತೆ. ಮನೇನ ನಾನೇನು ಚೇಂಜ್ ಮಾಡ್ತೀನೋ ಹಾಗೆ ಕೆಲವ್ರನ್ನ ಚೇಂಜ್ ಮಾಡಬೇಕು ಅನಿಸುತ್ತೆ, ಆದರೆ ಆಗೋದಿಲ್ಲಲ್ಲ. ಏನಾಯ್ತು ನಿಮಗೆ? ಚೇಂಜ್ ಮಾಡಬೇಕಾ ಕೆಲವ್ರನ್ನ? ಯಾರನ್ನ? ನನ್ನನ್ನೇ. ನಾನು ನನಗೆ ಹೇಳ್ಕೊಂಡೆ ರೀ, ನಾನೇ ಬದಲಾಗಬೇಕು. ಲಾವಣ್ಯ, ಅದು ನನಗೆ ನಿಮ್ಮಪ್ಪ ನನ್ನ ಬಗ್ಗೆ ಏನಾದರೂ ಹೇಳಿದ್ರಾ? ನಿಮ್ಮ ಬಗ್ಗೆನಾ? ಇಲ್ವಲ್ಲ, ಯಾಕ್ರಿ? ಅಲ್ಲ, ಮನೆಗೆ ಇಷ್ಟೆಲ್ಲ ಮಾಡ್ತಾರಲ್ಲ, ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ, ಅಳಿಯಂದ್ರೆ ಏನಪ್ಪ ನಾನು ಏನು ಕೊಟ್ರು ಬೇಡ ಅನ್ನಲ್ಲ ಅಂತ ಅಲ್ವಾ? ಇಲ್ಲ ರೀ, ಅಪ್ಪ ಹಂಗೆಲ್ಲ ಏನು ಅನ್ಕೊಳ್ಳಲ್ಲ. ಅಪ್ಪಂಗೆ ಗೊತ್ತು, ನಾನು ಹೇಳಿದ್ದೀನಿ. ಅಪ್ಪ, ನಮ್ಮ ಯಜಮಾನ್ರಿಗೆ ಇದೆಲ್ಲ ಇಷ್ಟ ಇಲ್ಲ ಅಪ್ಪ ಅಂತ ಹೇಳಿದ್ದೀನಿ. ಅವರೇ ಬಲವಂತ ಮಾಡಿಕೊಡ್ತಾ ಇದ್ದಾರೆ ಬಿಡಿ. ಹೌದಾ? ಹಂಗಂದ್ರೆ ಸರಿ. ಅದಕ್ಕೆ ನನಗೆ ನೀನು ಇಷ್ಟ ಆಗೋದು ಕಣೆ. ಹೌದಾ? ಸರಿ ರೀ. ಲಾವಣ್ಯ, ಒಂದು ನಿಮಿಷ, ನಂಗೆ ಯಾವುದೋ ಫೋನ್ ಕಾಲ್ ಬರ್ತದೆ, ನಾನು ಮಾತಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ, ಸರಿನಾ? ಪರವಾಗಿಲ್ಲ, ಇಲ್ಲೇ ತೆಗೆದು ಮಾತಾಡ್ರಿ, ನನಗೇನು ಬೇಜಾರಿಲ್ಲ. ಅಯ್ಯೋ, ನಿಂಗೆ ಅರ್ಥ ಆಗಲ್ಲ ಸುಂದರು, ಇಲ್ಲಿ ಸಿಗ್ನಲ್ ಸಿಗಲ್ಲ ಕಣೆ, ಅದಕ್ಕೆ ಒಳಗಡೆ ಹೋಗೋದು ನಾನು. ಹಲೋ, ಹೇಳ್ಮಾ. ನಾಯಿ ಬಾಲ ಯಾವತ್ತೂ ಡೊಂಕೆ. ನೀವು ಈ ಜನದಲ್ಲಿ ಬದಲಾಗಲ್ಲ. ನಾನೊಬ್ಬಳು ದಡ್ಡಿ, ನಿಮ್ಮನ್ನ ಬಿಟ್ಕೊಡ್ದೇನೆ ಇಷ್ಟು ವರ್ಷ ಬಂದಿದ್ದೀನಲ್ಲ ಅಂತ. ನೋಡ್ತಾ ಇರಿ ಏನಾಗುತ್ತೆ ಮುಂದೆ ಅಂತ. ನೀವು ಬದಲಾದರೂ ಸರಿ, ಇಲ್ಲ ಅಂದರೆ... ಲಾವಣ್ಯ, ಲಾವಣ್ಯ, ಒಳಗಡೆ ಇದೆಯಾ? ಬರೀ ಬಾರೆ, ಒಳಗಡೆ ಇದೀನಿ ಬಾ. ನಾನು ಇದ್ಯಾಕೆ ಈ ಥರ ನಿಂತ್ಕೊಂಡಿದ್ಯಲ್ಲ? ಅದು ನನಗೆ ನಿಮ್ಮ ಯಜಮಾನ್ ರಾಜೆಲ್ಲ ಫೋನ್ ಮಾತಾಡ್ತಾ ಇದ್ರು. ಓ, ಯಾವ ಫ್ರೆಂಡ್ ಇರಬೇಕು ಅಲ್ವಾ? ಆಡ್ಕೊತೀನಿ ನಾನು ನೋಡಿ, ನೀನು ಆಡ್ಕೊ. ಅಯ್ಯೋ, ನಾನೆಲ್ಲ ಆಡ್ಕೊಂಡೆ, ಇದ್ದಂಗೆ ಹೇಳ್ದೆ. ನೀನು ತಾನು ಯಾವಾಗ ಹೇಳೋದು ನಮ್ಮ ಯಜಮಾನ್ ಫ್ರೆಂಡು ಅಂತ? ಅದಕ್ಕೆ ನಾನು ಹಾಗೆ ಹೇಳ್ದೆ, ಅದ್ರಲ್ಲಿ ತಪ್ಪೇನಿದೆಯೇ? ಅಲ್ಲ ಕಣೆ ಲಾವಣ್ಯ, ನಿಮ್ಮ ಮನೆ ಮೊದಲು ಹಿಂಗಿರ್ಲಿಲ್ವಲ್ಲ, ಇವಾಗ ಇಷ್ಟೊಂದು ಬದಲಾಗ್ಬಿಟ್ಟಿದೆ. ಈ ಸೋಫಾ, ಓ, ಈ ಸ್ಟ್ಯಾಂಡೆಲ್ಲ ಮಾಡಿಸ್ಬಿಟ್ಟಿದ್ದೀರಾ. ಇದೇನು? ಓ, ಬೆಂಕಿ ಕಾಯಿಸ್ಕೊಳ್ಳೋಕ್ಕೆ. ಓಹೋ, ಮತ್ತೆ ಇನ್ನೇನೋ ಮಾಡಿದ್ದೀರಲ್ಲ. ಇದಕ್ಕೆಲ್ಲ ದುಡ್ಡೆಲ್ಲ ಕೊಟ್ಟರು ನಿಮ್ಮಪ್ಪನ? ಮತ್ತೆ ಇನ್ಯಾರು ಕೊಡ್ತಾರೆ ಹೇಳು ಪರಿ? ನಮ್ಮಪ್ಪ ತಾನೇ, ನಮ್ಮಪ್ಪನೇ ಎಲ್ಲ ಮಾಡಿಸ್ಕೊಟ್ಟಿದ್ದು. ಅಲ್ಲ, ನಿಮ್ಮಪ್ಪ ಯಾಕೆ ಆ ಥರ? ನೀನು ಏನು ಕೇಳಿದ್ರು ಇಲ್ಲ ಅಂತ ಎಲ್ಲ ಮಾಡಿಸ್ಕೊಡ್ತಾರೆ ಅಲ್ವಾ? ಆದ್ರೂ ನೀನು ಗಂಡ ತುಂಬ ಪುಣ್ಯ ಮಾಡಿದಾನೆ ಬಿಡು, ನೀನು ಎಂತೆ ಪಡೆಯೋದಕ್ಕೆ. ಹೌದು, ಅವರೇನೋ ಪುಣ್ಯ ಮಾಡಿದ್ದಾರೆ, ಆದರೆ ನಾನೇ ಪಾಪದೋಳು. ಏನಾಯ್ತೆ, ಯಾಕೆ ಇವನ್ ಥರ ಮಾತಾಡ್ತಾ ಇದೆಯಾ? ಪರಿ, ನನಗೊಂದು ವಿಷಯ ಇಲ್ಲ. ಆವತ್ತು ನಿನ್ನ ಪಾರ್ಕಲ್ಲಿ ನನಗೆ ಫೋನ್ ಮಾಡಿ ಕರೆದಿಯಲ್ಲ, ನಿಮ್ಮ ಯಜಮಾನ್ರು ಯಾವ ಜೊತೆಲ್ಲ ಇದ್ದಾರೆ ಬಾರಿ ಅಂತ. ಹಾಂ, ನಾನವತ್ತು ಸುಮ್ಮನೆ ಬಂದ್ಬಿಟ್ಟೆ. ಯಾಕೆ ಗೊತ್ತಾ? ಯಾಕೆಂದರೆ ನನ್ನ ಗಂಡನ ಮರ್ಯಾದೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ. ಅದೊಂದೇ ಕಾರಣ. ನನ್ನ ಗಂಡ ಏನು ಮಾಡ್ತಾನೆ ನನಗೆಲ್ಲ ಗೊತ್ತಿದೆ ಕಣೆ, ಆದರೆ ಎಲ್ಲರಿಗೂ ಬಾವಿ ಹೇಳ್ಕೊಂಡ್ರೆ ಅವ್ರ ಮರ್ಯಾದೆ ಹೋಗುತ್ತಾ ಅಂತ ಸೈಲೆಂಟಾಗಿದ್ದೀನಿ. ಲಾವಣ್ಯ, ನೀನು ಏನು ಹೇಳ್ತಿದ್ಯಾ? ಅಂದರೆ ನಿನ್ನ ಗಂಡನ ವಿಷಯ ನಿನಗೆ ಗೊತ್ತಿದೆಯಾ? ಹಾಂ, ನಂಗೆ ಗೊತ್ತಿದೆ ಪ್ರೀ, ನನಗೆಲ್ಲ ಗೊತ್ತಿದೆ. ಅಲ್ಲ ಕಣೆ, ಗೊತ್ತಿದ್ಮೇಲೆ ಸುಮ್ಮನೆ ಯಾಕಿದ್ಯಾ? ಹೋಗಿ ಪ್ರಶ್ನೆ ಮಾಡು, ಯಾಕೆ ಈ ಥರ ಮಾಡ್ತೀರಾ ಅಂತ ಕೇಳು. ಕೇಳಿದ್ರೆ ತಾನು ಹೇಳ್ಬಿಡ್ತಾರಾ? ಅವ್ರು ಏನೂ ಹೇಳಲ್ಲ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಅಂದರೆ ಸದ್ಯಕ್ಕಷ್ಟೇ ಸುಮ್ಮನೆ ಇದ್ದೀನಿ. ಈ ವಿಷಯನೆಲ್ಲ ಹೇಗೆ ಬಗೆಹರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಪರಿ, ನಂಗೆ ಸಹಾಯ ಬೇಕು, ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಕಣೆ. ನಿನ್ಗೆ ಒಳ್ಳೇದಾಗುತ್ತೆ ಅಂದರೆ ನಾನೇಕ್ಕಾಗಲ್ಲ ಅನ್ಲಿ. ಸರಿ, ಅದೇನು ಮಾಡಬೇಕು ಅಂತ ನಾನು ನಿಂಗೆ ಹೇಳ್ತೀನಿ ಬಾ.
ಅಂದಂಗೆ ಮನೆ ಹೇಗಿದೆ, ಚೆನ್ನಾಗಿದೆ ಅಲ್ಲ? ಹ್ಞೂ ಕಣೆ, ಮನೆ ತುಂಬ ಚೆನ್ನಾಗಿದೆ. ಅಂದಂಗೆ ನಾನು ಇಲ್ಲಿಗೆ ಬಂದಿದ್ದ ವಿಷಯನೇ ಬೇರೆ. ಕುತ್ಕೋ ಬಾ. ಆಹಾ ಲಾವಣ್ಯ, ಈ ಸೋಫಾ ಎಷ್ಟು ಮೆತ್ತಗಿದೆ ಕಣೆ. ಅಂದಂಗೆ ಎಷ್ಟೊತ್ತು ಸೋಫಾಗೆ? ಒಂದೇ ಒಂದು ಹಾಕಿದ್ದೀರಲ್ಲ, ಇನ್ನೂ ಮಿಕ್ಕಿದ್ರೆ ಎಲ್ಲ ಹಾಕಿದ್ದೀರಾ? ಒಳಗಡೆ ಎರಡು ಒಳಗಡೆ ಹಾಕಿದ್ದೀವಿ ಕಣೆ, ಇದು ಒಂದೇ ಇಲ್ಲಿ ಹಾಕಿರೋದು. ಯಾಕಂದ್ರೆ ಜಾಗ ಇಲ್ಲ ನೋಡು, ಎಲ್ಲ ಕಡೆ ಒಂದೊಂದಿದೆ, ಅದಕ್ಕೆ 2 ಸೋಫಾ ರೂಮಲ್ಲಿ ಹಾಕೊಂಡಿದ್ದೀವಿ. ಎಷ್ಟು ಅಂತೆಲ್ಲ ಏನೋ ಗೊತ್ತಿಲ್ಲ, ಅಪ್ಪ ಒಟ್ಟಿಗೆ ಕೊಡಿಸಿದ್ದು ಕಣೆ. ಆದರೂ ಲಾವಣ್ಯ, ನಿಮ್ಮಪ್ಪ ನಿಂಗೆ ಏನಂದ್ರೂ ಇಲ್ಲ ಅಂತ ಹೇಳ್ದೆ ಕೊಡಿಸ್ತಾರೆ ಅಲ್ವಾ? ಹ್ಞೂ ಕಣೆ. ಸರಿ ಕುತ್ಕೊಂಡಿರು, ನೀವು ಏನಾದರೂ ತಿನ್ನೋಕೆ ಕುಡಿಯೋಕೆ ತಗೊಬರ್ತೀನಿ, ಸರಿನಾ? ನಂಗೆ ಒಬ್ಬಳೇ ಬಂದಿದ್ಯಾ? ನಿನ್ನ ಮಗಳು ಕರ್ಕೊಬರೋಕ್ಕಾಗಿಲ್ವಾ? ಅವಳು ಮಲ್ಕೊಂಡಿದ್ಲು ಕಣೆ, ಅದಕ್ಕೆ ನಾನು ಒಬ್ಬಳೇ ಬಂದೆ. ಸರಿ ಇರು, ನನ್ನ ಮಗೇನು ತಗೊಬರ್ತೀನಿ ನಿಂಗೋಸ್ಕರ. ಅಯ್ಯೋ ಪಾಪ, ಈ ಹುಡುಗ ಇಂಥ ಗಂಡ ಸಿಕ್ಕಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ, ಅವಳು ಹಣೆ ಬರಹ.